ಹಾಯ್ ಹೆಲೋ ಗುಡ್ ಈವ್ನಿಂಗ್ ಗೈಸ್. ಎಲ್ರಿಗೂ ಶುಭ ಸಂಜೆ. ಎಲ್ಲಿದ್ದೀವಪ್ಪ ಅಂದರೆ ಇವಾಗ ನೋಡ್ಬೋದು ಹಿಂದೆಗಡೆ ಸೀಟ್ಸು ಥಿಯೇಟ್ರಲ್ಲಿ ಇದ್ದೀನಿ ಗೈಸ್. ಇವತ್ತು ರಕ್ಕಸಪುರದೊಳ್ ಮೂವಿ ನೋಡೋಣ ಅಂತ ಬಂದೆ. ಸೊ ಮಾರ್ನಿಂಗಿಂದ ವರ್ಕ್ ಮಾಡಿ ಸ್ವಲ್ಪ ತಲೆ ಬ್ಯುಸಿಯಾಗಿರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ. ತುಂಬ ಚೆನ್ನಾಗಿದೆ ಅಂತ ರಿವ್ಯೂಸ್ ಎಲ್ಲ ನೋಡಿದೆ. ಸೊ ಅದರಿಂದ ನೋಡ್ಕೊಂಡು ಹೋಗೋಣ ಅಂತ ಇವಾಗ 11 ಗಂಟೆ ನೈಟ್ ಶೋಗೆ ಬಂದಿದ್ದೀನಿ. ಇಲ್ಲೇ ನಮ್ಮ ಮನೆ ಹತ್ರ ಮೋಹನ್ ಥಿಯೇಟ್ರು, ಏಕನಹಳ್ಳಿ ಕ್ರಾಸ್. ಸೊ ನೋಡುವ ಮೂವಿ ಹೆಂಗಿರುತ್ತೆ ಅಂತ. ರಾಜ್ ಬಿ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿರೋದು. ಆ್ಯಂಡ್ ಲ್ಯಾಂಡ್ ಲಾರ್ಡಲ್ಲಿ ಅವರೇ ಮಾಡಿದ್ದು ವಿಲನಾಗಿ ಸಕ್ಕತ್ತಾಗಿ ಮಾಡಿದರು. ಆ್ಯಂಡ್ ಇದು ಹೆಂಗಿದೆ ಅಂತ ನೋಡೋಣ. ಸ್ವಲ್ಪ ಮೂವಿ ಹುಚ್ಚು ನನಗೆ, ಬಟ್ ಅಷ್ಟು ಹೋಗ್ತಿರ್ಲಿಲ್ಲ. ಫ್ರೆಂಡ್ಸ್ ಜೊತೆ ಹೋಗೋಣ ಅಂದ್ಕೊಂಡಿದ್ದೆ ನಾಳೆ ಬಂದಾಗ, ಪುಟ್ಮಲ್ಲು ಸಿದ್ರಾಜ್ ಜೊತೆ. ಸೊ ಇವತ್ತು ಸ್ವಲ್ಪ ವರ್ಕ್ ಮಾಡೋದು ಬ್ಯುಸಿಯಿಂದ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋ ಹಂಗೆ ಅಂತ ಬಂದಿದ್ದು. ಸೊ ಮೂವಿ ಸ್ಟಾರ್ಟ್ ಆಗಲಿ ಸಿಗ್ತೀನಿ. ಒಂದಾದ ನೀರು ಸ್ವಲ್ಪ ಜೋಪಾನ, ಅರ್ಧ ಸುತ್ತ ದೇಹ ತಿರುವುದಿಲ್ಲ ದಾಹ, ಹುಣಸೆ ಮಳ್ತ ಕುಂತಿರೋದು ಏನವ್ವ, ಅಮ್ಮಾಸಿ ದಾರಿ ಪಹಲು ಗಿತ್ತಂಗೇರಿ ಬೆಳ್ಳಿ ಸೀರೆ ಮುಟ್ಟ ದಾರಿ ಯಾರವ್ವ, ಕಣ್ಣಿ ಕಾಣೋದಿಲ್ಲ ಕರುಣೆ ಅನ್ನೋದಿಲ್ಲ. ಸರ್, ಸಾಹೇಬ್ರು ಕರೀತಾವ. ಸರ್ನ ಬಿಟ್ಕೊಡಕ್ಕೆ ನಂಗೂ ಮನ್ಸಿಲ್ಲ. ಒಂದ್ ಕೆಲಸ ಮಾಡ್ತೀನಿ, 6 ತಿಂಗಳು ಅಬ್ಸರ್ವೇಷನ್ ಪೀರಿಯಡ್ ಅಂತ ಲೋ ಕ್ರೈಮ್ ರೇಟ್ ಇರೋ ಒಂದು ಪೊಲೀಸ್ ಸ್ಟೇಷನ್ಗೆ ಪೋಸ್ಟಿಂಗ್ ಹಾಕ್ತೀನಿ. ಸಿಟಿಯಲ್ಲಿ ನೆಮ್ಮದಿಯಾಗಿದ್ದೋಳ್ನ ಇದ್ಯಾವ್ದೋ ಕೊಂಬೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಏನ್ ತರ್ಬೇಕಾದ್ರೂ 1 ಮೈಲಿ ದೂರ ನಾನೇ ಹೋಗ್ಬೇಕು ಅಂತ ಕೇಳಿದ್ರೆ ಅದಕ್ಕೆ ಇನ್ನೇನಾದ್ರೂ ಕಾರಣ ಹೇಳ್ತೀಯಾ? ಒಟ್ನಲ್ಲಿ ನೀ ಕುಡಿಯಕ್ 1 ನೆಪ ಬೇಕು ಅಷ್ಟೇ. ಕುಡಿಬಾರ್ದು ನಾನು ಅನ್ಕೋತೀನಿ. ಅಂತ ಮಾತ್ಗೇನು ಕಮ್ಮಿ ಇಲ್ಲ. ಗೈಸ್, ಮೂವಿ ಮುಗಿತು, ಹೊರಡ್ತಾ ಇದ್ದೀನಿ ಇವಾಗ. ಏನಪ್ಪ ಅಂದರೆ ಮೂವಿ ಸ್ಟೋರಿ ಬಂದು ಒಂದು ನಿಮಿಷ. ಏನಪ್ಪ ಅಂದರೆ ಮೂವಿ ಸ್ಟೋರಿ ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ. ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಗೈಸ್. ನಿಜವಾಗ್ಲೂ ಸಸ್ಪೆನ್ಸ್ ಸಿಕ್ಕಾಬಡೆ ಇಟ್ಟಿದ್ದಾರೆ. ಅಲ್ಟ್ರಾ ಲೆವೆಲ್ ಅಂತಾನೆ ಹೇಳ್ಬೋದು. ಸಸ್ಪೆನ್ಸ್ ಆಗಲಿ, ಅದು ಆಕ್ಟಿಂಗ್ ಆಗಲಿ ಮಸ್ತ್ ಆಗಿದೆ ಮಾತ್ರ. ಎಲ್ಲ ಕಡೆ ಟ್ವಿಸ್ಟು ಸಿಕ್ಕಾಬಡೆ ಟ್ವಿಸ್ಟ್ ಇಟ್ಟಿದ್ದಾರೆ ಮಾತ್ರ. ರಾಜ್ ಬಿ ಶೆಟ್ಟಿ ಅವ್ರ ಆಕ್ಟಿಂಗ್ ನಿಜವಾಗ್ಲೂ ಲ್ಯಾಂಡ್ ಲಾರ್ಡಲ್ಲಿ ಒಂಥರ ಡಿಫ್ರೆಂಟ್ ಆಗಿತ್ತು ವಿಲನ್ ಪಾರ್ಟ್. ಬಟ್ ಇದ್ರಲ್ಲಿ ಇನ್ನೂ ಅಲ್ಟ್ರಾ ಲೆವೆಲ್ ಇದೆ ಗೈಸ್. ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ, ಸ್ವಲ್ಪ ಪೈರಸಿ ಎಲ್ಲ ನಾವು ಮಾಡಬಾರ್ದು. ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ. ಏನಪ್ಪ ಅಂದರೆ ಮೂವಿ ಸ್ಟೋರಿ ಸಿಂಪಲ್ ಆಗಿ ಹೇಳ್ತೀನಿ, ಬಟ್ ಯಾಕಂದರೆ ನಾವು ಪೈರಸಿ ಮಾಡಬಾರ್ದು. ಥಿಯೇಟ್ರಿಗೆ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ ಮೂವಿ. ರಾಜ್ ಬಿ ಶೆಟ್ಟಿ ಅವ್ರದ್ದು. ಏನಪ್ಪ ಅಂದರೆ ಇವರು ಪೊಲೀಸ್ ಇದರಲ್ಲಿ. ಸೊ ಯಾವುದೋ ಒಂದು ಊರಿಗೆ ಪೋಸ್ಟಿಂಗ್ ಆಗ್ತಾರೆ. ಅಲ್ಲಿ ಏನು ಕೊಲೆಗಳು ನಡೀತಾ ಇರ್ತಾರೆ. ಬಟ್ ಜನಗಳೆಲ್ಲ ನಂಬ್ಕೊಂಡಿರ್ತಾರೆ ಕೊಳ್ಳಿ ದೇವ ಸಾಯಿಸ್ತಿದೆ ಎಲ್ಲರೂ ಅಂತ. ಬಟ್ ಅದು ಲಾಸ್ಟ್ವರೆಗೂ ನಮ್ಗೆ ಗೊತ್ತೇ ಆಗೋದಿಲ್ಲ ಅವನೇ ಕೊಲೆಗಾರ ಅಂತ. ಒಬ್ಬರು ಹುಡುಕ್ತಾನೆ, ಅವ್ನು ಕೊಲೆಗಾರ ಅನ್ಕೊತಾನೆ, ಇನ್ನೊಬ್ಬ ಸಿಗ್ತಾನೆ, ಅವ್ನು ಕೊಲೆಗಾರ ಅನ್ಕೊತಾನೆ. ಇದೇ ಥರ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಬಟ್ ಏನಪ್ಪ ಅಂದರೆ ಇಬ್ಬರು ಟ್ವಿನ್ಸು, ಅವನು ಅಣ್ಣ ಮತ್ತು ತಮ್ಮ ಸ್ವಲ್ಪ ತಿಕ್ಲ ಒಂಥರ ಮೆಂಟಲ್ ಥರ. ಅವ್ನು ಸತ್ತೋಗಿ 1 ವರ್ಷ ಆಗಿರ್ತದೆ. ಬಟ್ ಇವನಿಗೆ ಅದು ಮೆಂಟಲ್ ಡಿಸಾರ್ಡರ್ ಅಂತೆ. ಅದೇನೋ ಇರೋದ್ರಿಂದ ಅವ್ನು ಸತ್ತಿರೋದನ್ನು ಬದುಕಿದ್ದಾನೆ ಅಂದ್ಬಿಟ್ಟು ಒಂದು ನಂಬಿಕೆ. ಅವ್ನಿಗೆ ಯಾವ್ಯಾವ ಹುಡುಗಿ ಇಷ್ಟ ಆಗ್ತಾರೋ ಅವ್ರ ಜೊತೆ ಎಲ್ಲ ಮದುವೆ ಮಾಡೋಕೆ ಅಂದ್ಬಿಟ್ಟು ಕರ್ಕೊಂಡು ಬಂದು ಅವ್ರಿಗೆಲ್ಲ ಟಾರ್ಚರ್ ಕೊಟ್ಟು ಮದುವೆ ಮಾಡ್ಕೊಳ್ಳಿ ಅಂತ. ಇಲ್ಲಿದ್ದವ್ರನ್ನ ಹೆಂಗೆ ಮದುವೆ ಮಾಡ್ಕೊಳ್ಳೋದು ಅಂತ ಅವ್ರು ಅಂದಿದ್ದಕ್ಕೆ ನನ್ನ ತಮ್ಮನೇ ಇಲ್ಲ ಅಂದಿದೆ ಅಂದ್ಬಿಟ್ಟು ಎಲ್ಲರನ್ನೂ ಕೊಲೆ ಮಾಡಿ ಕೊಳ್ಳಿದೇವ ಸಾಯಿಸಿದಾರೋ ಥರ ಒಂಥರ ಏನು ಮುಖಕ್ಕೆಲ್ಲ ಮಸಿ ಬೆಳೆದು ಬೆಂಕಿಲಿ ಹೊಡೆದು ತೊಗೊಂಡೋಗಿ ಸಾಯಿಸ್ತಾ ಇರ್ತಾನೆ. ಸೊ ಇದು ಸ್ಟೋರಿ. ಲಾಸ್ಟಿಗೆ ಸಿಗೋದವನು. ಆ್ಯಂಡ್ ಫೈಟಿಂಗ್ ಸೀನ್ಸ್ ಆಗಲಿ ಪ್ರತಿಯೊಂದೂ ಟ್ವಿಸ್ಟು ಸಕ್ಕತ್ತಾಗಿದೆ. ಮೂವಿ ಬಂದು 1:45 ಅಂದರೆ 1.25 ಅವರ್ ಇರ್ಬೋದು. ನಾವು 10 o'clock ಹೋಗಿ 12 o'clock ಇಂಟರ್ವ್ಯೂಲ್ ಸೇರಿಸಿ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದು. ಸೊ ಮುಗ್ದೋಯ್ತು ಅಷ್ಟೇ ಬೇಗ. ಸೊ ಮೂವಿ ಮಾತ್ರ ನಿಜವಾಗ್ಲೂ ಸೂಪರ್ ಆಗಿದೆ. ನಾನು ಲ್ಯಾಂಡ್ ಲಾರ್ಡಲ್ಲಿ ಅವ್ರದ್ದು ಆ್ಯಕ್ಟಿಂಗ್ ನೋಡಿದೆ. ಏನಪ್ಪ ಅಂದರೆ ವಿಲನ್ ಆ್ಯಕ್ಟಿಂಗ್ ಲ್ಯಾಂಡ್ ಲಾರ್ಡಲ್ಲಿ. ಬಟ್ ಇದರಲ್ಲಿ ರಕ್ಕಸಪುರದೊಳ್ ಮೂವಿ ಹೆಸರು.
ನಿಜವಾಗ್ಲೂ ಆ್ಯಕ್ಟಿಂಗ್ ಆಗಲಿ ಸೂಪರ್ ಆಗಿದೆ. ರಾಜ್ ಶೆಟ್ಟಿ ಅವ್ರು ಯಾವುದೇ ಮಾಡಲಿ ಒಂಥರ ಹಿಟ್ಟಾಗುತ್ತೆ ಅಂತ ಹೇಳ್ತಾರಲ್ಲ ಹಂಗೆ ನಿಜವಾಗ್ಲೂ ಮಾತ್ರ ಸೂಪರ್ ಆಗಿದೆ. ಟ್ವಿಸ್ಟು ಎಲ್ಲೂ ಕೂಡ ಏನು ಬೇಜಾರು ಅನಿಸಲ್ಲ. ಮೂವಿ ನಿದ್ದೆ ಬರೋದಾಗಲಿ ಮತ್ತೊಂದಾಗಲಿ ಎಂಥದ್ದು ಅನಿಸಲ್ಲ ಗೈಸ್, ನಿಜವಾಗ್ಲೂ ಸೂಪರ್ ಆಗಿದೆ ಮೂವಿ. ರಿವ್ಯೂ ನಾನು ಅಂದ್ಕೊಂಡು ಹೋದೆ, ಮುಂಚೆನೇ ನೋಡ್ಬಿಟ್ಟು ಹೋಗಿದ್ದೆ ನಾನು ರಿವ್ಯೂನ, ಬಟ್ ಚೆನ್ನಾಗಿತ್ತು ಅಂತಲೇ ಹೋಗಿದ್ದು. ಸೊ ಮೂವಿ ಕಮ್ಮಿ ಇದ್ರು ಇನ್ನೊಂದು ಅವರ್ ಇಡಬೇಕಾಗಿತ್ತು ಅಂತ ಅನಿಸ್ತಿದೆ ನನಗೂ. 2:45 ಈ ಥರ ಇಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತೈತೆ ಅಂತ. ಬಟ್ ಎಲ್ಲೂ ಕೂಡ ನಮಗೆ ಏನು ಬೇಜಾರಾಗೋದಾಗಲಿ ಟೈಮ್ ಪಾಸ್ ಅನ್ನೋದಾಗಲಿ ಆ ಥರ ಎಲ್ಲೂ ಅನಿಸಲ್ಲ. ಎಲ್ಲ ಕಡೆ ಟ್ವಿಸ್ಟ್ ಇಟ್ಟು ಸೂಪರಾಗಿ ಕಾಮಿಡಿ ಅನ್ನೋದೇ ಚೆನ್ನಾಗಿ. ಮತ್ತು ಯೂಟ್ಯೂಬರ್ಸ್ನ ಹಾಕ್ಕೊಂಡು ಜಾಸ್ತಿ ಮಾಡಿರೋದ್ರೆ ಅಲ್ಲಿ ಗೌರವ್ ಶೆಟ್ಟಿ ಮತ್ತು ಅವ್ರ ಜೊತೆಯಲ್ಲಿರೋರು ಇನ್ನೊಬ್ಬರು ಮತ್ತು ಇನ್ನೊಂದು ಇಬ್ಬರು ಯೂಟ್ಯೂಬರ್ಸು, ಇನ್ಸ್ಟಾಗ್ರಾಮ್ ಇನ್ಫ್ಲೂಯರ್ಸ್ ಇಂಥವ್ರನ್ನ ಹಾಕ್ಕೊಂಡು ಹೊಸ ಬರ್ತಿಗಳನ್ನ ಹಾಕ್ಕೊಂಡು ಮಾಡಿರೋದು. ಮೂವಿ ಮಾತ್ರ ನಿಜವಾಗ್ಲೂ ಕ್ರೇಜಿಯಾಗಿದೆ. ನಿಜವಾಗ್ಲೂ ಥಿಯೇಟರ್ಗೆ ಹೋಗಿ ನೋಡಿ, ಸೂಪರ್ ಆಗಿದೆ ಗೈಸ್. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇವತ್ತು ಮಾರ್ನಿಂಗಿಂದ ನಂದು ಡಿಸೈನಿಂಗ್ ವರ್ಕ್ಸ್ ಮುಗಿಸ್ತಾ ಇದೆ. ಸೊ ಅದರಿಂದ ಸ್ವಲ್ಪ ರಿಲೀಫ್ ಇರಲಿಲ್ಲ ಅಂದ್ಬಿಟ್ಟು ಒಂದು ಮೂವಿ ನೋಡ್ಕೊಂಬರೋಣ ಅಂತ ಹೋಗಿದ್ದು. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ನಂದು ಡಿಸೈನಿಂಗು, ವೆಬ್ಸೈಟ್ ಡಿಸೈನಿಂಗು ಪ್ರತಿಯೊಂದು ಮುಗಿದಿದೆ. ಸೊ ಇನ್ನು 1 or 2 days ಇವತ್ತು. ಇನ್ನು 1 or 2 ಡೇಸಲ್ಲಿ ಕಂಪ್ಲೀಟ್ ಮಾಡಿ ಲಾಂಚ್ ಮಾಡಿ. ಆಲ್ರೆಡಿ ನೀವು ಚೆಕ್ ಮಾಡಿದೆ ಹೆಂಗೆ ವರ್ಕ್ ಆಗುತ್ತೆ ಏನಿತ್ತು ಅಂತ. ಸೊ ಚೆನ್ನಾಗಿದೆ, ಮುಗಿಸಿದ್ದೀನಿ. ಐ ಹೋಪ್ ಆಗ್ತೀನಿ. ವೆಬ್ಸೈಟು IPL ಎಲ್ಲನೂ ಹೇಳ್ತೀನಿ. ಸೊ ಮುಗ್ದಾದ್ಮೇಲೆ ಸೊ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಒಂದು ಹೊಸ ಸ್ಪೆಷಲ್ ಬ್ಲಾಗ್ ಇದೆ. ನಾಳೆ ಒಂದು ಡಿಫ್ರೆಂಟ್ ಕಾಂಟೆಂಟ್ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಯಾರಾದ್ರೂ ಇನ್ನೂ ನನ್ನ ವೀಡಿಯೋ ಹಳೆ ವೀಡಿಯೋಸ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ. ಹಾಗೆ ನಿಮಗೂ ಯಾರಾದರೂ ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ದೆ ದಯವಿಟ್ಟು ಕೊಲಬ್ ಮಾಡೋಂಗಿದ್ರೆ ಪ್ಲೀಸ್ ಮಾಡಿ. ಆ್ಯಂಡ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬೈ ಶುಭರಾತ್ರಿ.